ಎಲ್ಲರಿಗೂ ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಜನವರಿಯಿಂದ ಅಕ್ಟೋಬರ್ವರೆಗೆ ಅಪ್ ಟು ಅಂದರೆ ಪ್ರಚಲಿತ ವಿದ್ಯಮಾನ ಆನ್ಲೈನ್ ಕರೆಂಟ್ ಅಫೇರ್ಸ್ನಲ್ಲಿ ನೋಡ್ತಾ ಹೋಗೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಯೂಸ್ಫುಲ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರ್ತದೆ. ಕೊನೆ ತನಕ ನೋಡ್ತಾ ಬನ್ನಿ ಅಂತಕ್ಕಂಥದ್ದು. ಬನ್ನಿ ಶುರು ಮಾಡೋಣ. ಇದು ಜನವರಿ ತಿಂಗಳ ಒಂದು ಪ್ರಚಲಿತ ಘಟನೆಗಳು. ಮೊದಲನೇದಾಗಿ, ಯಾವ ಕಂಪನಿಯು ಸತತ 4ನೇ ವರ್ಷವೂ ವಿಶ್ವದ ಅತಿ ಹೆಚ್ಚು ಮಾರಾಟವಾಗುವ ಕಾರು ತಯಾರಕನಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ? ನೋಡೋದಾದರೆ ಜಪಾನ್ ಕಂಪನಿಯಾಗಿರ್ತಕ್ಕಂಥದ್ದು ಆಟೋಮೊಬೈಲ್ ತಯಾರಿಕಾ ಟೊಯೋಟೋ ಕಂಪನಿ ಅಂತಕ್ಕಂಥದ್ದು ಇದು ತನ್ನ 4ನೇ ವರ್ಷವೂ ಕೂಡ ಮೊದಲ ಸ್ಥಾನದಲ್ಲಿ ಉಳಿಸಿಕೊಂಡಿರ್ತಕ್ಕಂಥದ್ದು ಕಾರು ತಯಾರಿಕಾ ಘಟಕದಲ್ಲಿ. ಇನ್ನು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಟ್ರಾಯ್ನ ಅಧ್ಯಕ್ಷರು ಯಾರಾಗಿ ಯಾರು ನೇಮಕಗೊಂಡಿದ್ದಾರೆ? ಮಾಜಿ ರೈಲ್ವೆ ಮಂಡಳಿ ಮುಖ್ಯಸ್ಥರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಲಹೋಟಿ. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 2024ರಲ್ಲಿ ಭಾರತದ ಬೆಳವಣಿಗೆ ದರ ಅಂದಾಜು ಎಷ್ಟು ಪ್ರಮಾಣ ಹೆಚ್ಚಿದೆ? 6.7% ಅಂತಕ್ಕಂಥದ್ದು. 2024-25ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಭಾರತದಿಂದ ಯಾವ ಒಂದು ಪ್ರದೇಶವನ್ನು ನಾಮನಿರ್ದೇಶನ ಮಾಡಲಾಗಿದೆ ಅಂತಕ್ಕಂಥದ್ದು? ಭಾರತದ ಮರಾಠ ಮಿಲಿಟರಿ ದೃಶ್ಯಗಳು ಅಂತಕ್ಕಂಥದ್ದು. ಇದು ವಿಶ್ವ ಪರಂಪರೆ ಪಟ್ಟಿಯ ಒಂದಿಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥದ್ದು. ಭಾರತದ ಮರಾಠ ಮಿಲಿಟರಿ ಭೂದೃಶ್ಯಗಳು ಅಂತಕ್ಕಂಥದ್ದು. ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಸಂಸತ್ತಿನ ಮೇಲ್ಮನೆಯಾಗಿರ್ತಕ್ಕಂಥ ರಾಜ್ಯಸಭೆಗೆ ಯಾರನ್ನು ನಾಮನಿರ್ದೇಶನ ಮಾಡಿದ್ದಾರೆ? ಸತ್ಯಂ ಸಿಂಗ್ ಸಂಧೂರ್ ಅವರು. ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಹುದ್ದೆಗೆ ಬಡ್ತಿ ಪಡೆದ ಮೊದಲ ಮಹಿಳೆ ಯಾರು? ಪ್ರೀತಿ ರಾಜಕ್ಕ. 2024ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ಸಚಿವಾಲಯದ ಟ್ಯಾಬ್ಲೋ ಮೊದಲ ಬಹುಮಾನ ಗೆದ್ದಿತು? ಸಂಸ್ಕೃತ ಸಚಿವಾಲಯ. ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾದ ಹಾನಿಯನ್ನು ನಿವಾರಿಸಲು ಸಹಾಯ ಮಾಡಲು ಭಾರತವು ಜನವರಿ 29, 2024ರಂದು ಯಾವ ದೇಶಕ್ಕೆ 1 ಮಿಲಿಯನ್ ಮೌಲ್ಯದ ತುರ್ತು ಪರಿಹಾರವನ್ನು ಕಳುಹಿಸಿದೆ ಅಂತಕ್ಕಂಥ? ಪಪುವಾ ನ್ಯೂಗಿನಿಯಾ ದೇಶಕ್ಕೆ 1 ಮಿಲಿಯನ್ ಮೌಲ್ಯದ ಒಂದು ತುರ್ತು ಪರಿಹಾರವನ್ನು ಭಾರತ ಕಳಿಸಿಕೊಟ್ಟಿತ್ತು ಅಂತಕ್ಕಂಥದ್ದು. ಜಾಗತಿಕ ಮಾನವ ಸಂಪನ್ಮೂಲ ಪ್ರಾಧಿಕಾರದಿಂದ ಭಾರತ ಉನ್ನತ ಉದ್ಯೋಗದಾತ 2024 ಎಂದು ಯಾರು ಪ್ರಮಾಣೀಕರಿಸಿದ್ದಾರೆ ಅಂದರೆ ಅದು NTPC ಲಿಮಿಟೆಡ್ನವರು. NTPC ಲಿಮಿಟೆಡ್ನವರು ಅಂತಕ್ಕಂಥದ್ದು ಉನ್ನತ ಉದ್ಯೋಗದಾತ 2024. ಇನ್ನು ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಭಾರತೀಯ ಆರ್ಥಿಕತೆ ಒಂದು ವಿಮರ್ಶೆ ಎಂಬ ವರದಿ ಪ್ರಕಾರ 2023-24ನ ಆರ್ಥಿಕ ವರ್ಷದಲ್ಲಿ ಆರ್ಥಿಕ ಬೆಳವಣಿಗೆ ದರ ಸತತ 3ನೇ ವರ್ಷವೂ ಎಷ್ಟು ಶೇಕಡಾಕ್ಕಿಂತ ಹೆಚ್ಚು ಎಂದು ವಿವರಿಸಲಾಗಿದೆ ಅಥವಾ ನಿರೀಕ್ಷಿಸಲಾಗಿದೆ ಅಂತಕ್ಕಂಥದ್ದು. ನೋಡೋದಾದರೆ 7% ಅಂತಕ್ಕಂಥದ್ದು. ಭಾರತ ಮತ್ತು ಸೌದಿ ಅರೇಬಿಯಾ ಜಂಟಿ ಮಿಲಿಟರಿ ವ್ಯಾಯಾಮವಾಗಿರ್ತಕ್ಕಂಥ ಸದಾ ತನ್ಸಿಕ್ ಆರಂಭಿಕ ಆವೃತ್ತಿಯು ಜನವರಿ 29, 2024ರಂದು ರಾಜಸ್ಥಾನದ ಬಿಕನೇರ್ನಲ್ಲಿ ಮಹಾರಾಜ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಪ್ರಾರಂಭವಾಯಿತು. ಈ ವ್ಯಾಯಾಮವು ಎಷ್ಟು ಸಮಯದವರೆಗೆ ನಡೀತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಇದು ಫೆಬ್ರವರಿ 10ರವರೆಗೆ ಜರುಗುತ್ತದೆ ಅಂತಕ್ಕಂಥದ್ದು. 29 ಜನವರಿಯಿಂದ ಫೆಬ್ರವರಿ 10ರವರೆಗೆ. ಅಂದರೆ ಇಲ್ಲಿ ಕೇಳ್ತಾರೆ ಭಾರತ ಮತ್ತು ಸೌದಿ ಅರೇಬಿಯಾ ನಡೆತಕ್ಕಂಥ ಜಂಟಿ ಮಿಲಿಟರಿ ಸಮರಾಭ್ಯಾಸದ ಹೆಸರೇನು ಅಂತಕ್ಕಂಥದ್ದು. ಅದು ಸದಾ ತನ್ಸಿಕ್ ಅಂತಕ್ಕಂಥದ್ದು. ಭಾರತದ ಯಾವ ರಾಜ್ಯದಲ್ಲಿ ಜರುಗಿತು ಅಂದರೆ ಅದು ರಾಜಸ್ಥಾನದ ಬಿಕನೇರು ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು. 69ನೇ ಫಿಲ್ಮ್ ಫೇರ್ ಅವಾರ್ಡ್ 2024ರಲ್ಲಿ ಯಾವ ಚಲನಚಿತ್ರಕ್ಕೆ ಅತ್ಯುತ್ತಮ ಕಥೆ ಪ್ರಶಸ್ತಿ ನೀಡಲಾಯಿತು? ಓ ಮೈ ಗಾಡ್ 2 ಮತ್ತು ಜೋರಾಮ್ ಅಂತಕ್ಕಂಥ ಚಿತ್ರಗಳಿಗೆ ಈ ಪ್ರಶಸ್ತಿಯನ್ನು ಸಿಕ್ಕಿದೆ ಅಂತಕ್ಕಂಥದ್ದು. ಕೈರೋದಲ್ಲಿ ನಡೆದ ISSF ವಿಶ್ವಕಪ್ನಲ್ಲಿ ಪುರುಷರ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತೀಯ ಒಲಿಂಪಿಕ್ ಚಿನ್ನದ ಪದಕ ಗೆದ್ದಿದ್ದಾರೆ? ದಿವ್ಯಾಂಗ ಸಿಂಗ್ ಪನ್ವಾರರವರಿಗೆ ಈ ಒಂದು ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಲಭಿಸಿದೆ ಅಂತಕ್ಕಂಥದ್ದು. ಆಸ್ಟ್ರೇಲಿಯಾದ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ಅತ್ಯಂತ ಕಿರಿಯ ಆಟಗಾರ ಯಾರು?
ಇಟಲಿಯ ಜಾನಿ ಸಿನ್ನರ್ ಅಂತಕ್ಕಂಥವ್ರು ಆಸ್ಟ್ರೇಲಿಯಾದ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ಅತ್ಯಂತ ಕಿರಿಯ ಆಟಗಾರ ಅಂತಕ್ಕಂಥದ್ದು ಗಮನಿಸಬಹುದು. ಯಾವ ರಾಜ್ಯವು ಜನವರಿ 27, 2024ರಂದು ರಾಜ್ಯ ಸಂಚಾರಿ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು, ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲು ರಸ್ತೆ ಸುರಕ್ಷತಾ ಪಡೆ ಎಂಬ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ? ಪಂಜಾಬ್ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ರಸ್ತೆ ಸುರಕ್ಷತಾ ಪಡೆ ಎಂಬ ಹೊಸ ಉಪಕ್ರಮ ಪ್ರಾರಂಭಿಸಿದ ರಾಜ್ಯ ಪಂಜಾಬ್. ಜನವರಿ 23, 2024ರಂದು ಸ್ವೀಡನ್ನನ್ನು ನ್ಯಾಟೋಗೆ ಸೇರಿಸುವ ಪ್ರಸ್ತಾಪವನ್ನು ಯಾವ ದೇಶ ಸಂಸತ್ತು ಅನುಮೋದಿಸಿತು? ಟರ್ಕಿ ದೇಶ. ಸ್ವೀಡನ್ 32ನೇ ಒಂದು ನ್ಯಾಟೋಗೆ ಸೇರ್ಪಡೆಯಾಗಿರ್ತಕ್ಕಂಥ ಸದಸ್ಯ ರಾಷ್ಟ್ರ. ಇದನ್ನು ಅನುಮೋದನೆ ಮಾಡಿರ್ತಕ್ಕಂಥದ್ದು, ನ್ಯಾಟೋಗೆ ಸೇರ್ಪಡೆ ಆಗಬೇಕಂತೇಳಿ ಅನುಮೋದನೆ ಮಾಡಿದ ದೇಶ ಯಾವುದು ಅಂದರೆ ಅದು ಟರ್ಕಿ ಅಂತಕ್ಕಂಥದ್ದು. ಇತ್ತೀಚೆಗೆ ಯಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ? ಬಿಹಾರದ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕರ್ಪೂರಿ ಠಾಕೂರ್ ಅವರಿಗೆ. ಜನವರಿ 22, 2024ರಂದು ಭಾರತ ಕಿರ್ಗಿಸ್ತಾನ್ 11ನೇ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಖಂಜಾರ್ ಅಂತಕ್ಕಂಥದ್ದು ಎಲ್ಲಿ ಪ್ರಾರಂಭಿಸಲಾಯಿತು? ಹಿಮಾಚಲ ಪ್ರದೇಶದ ಬಕ್ಲೋಹಾ ಎಂಬ ಪ್ರದೇಶದಲ್ಲಿ. ಇಲ್ಲಿ ಪ್ರಶ್ನೆ ಆಗ್ತದ, ಭಾರತ ಮತ್ತು ಕಿರ್ಗಿಸ್ತಾನ ನಡುವೆ ಒಂದು ಯಾವ ವ್ಯಾಯಾಮ ಜರುಗಿತು ಅಂದರೆ ಅದು ಖಂಜಾರ ಅಂತಕ್ಕಂಥದ್ದು. ಖಂಜಾರ ಭಾರತದ ಯಾವ ರಾಜ್ಯದಲ್ಲಿ ಅಂದರೆ ಅದು ಹಿಮಾಚಲ ಪ್ರದೇಶದ ಬಕ್ಲೋಹಾ ಒಂದು ಪ್ರದೇಶದಲ್ಲಿ ಜರುಗಿರ್ತಕ್ಕಂಥದ್ದು. ಇದು ಎಷ್ಟನೇ ಆವೃತ್ತಿ ಅಂದರೆ 11ನೇ ಆವೃತ್ತಿ ಇದು ಅಂತಕ್ಕಂಥದ್ದು ಗಮನಿಸಬಹುದು. ಭಾರತ ಈಜಿಪ್ಟ್ ಜಂಟಿ ವಿಶೇಷ ಪಡೆಗಳ 2ನೇ ಆವೃತ್ತಿಯ ಸೈಕ್ಲೋನ್ ಅಂತಕ್ಕಂಥದ್ದು ಜನವರಿ 22, 2024ರಂದು ಎಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು? ಅನ್ಯಾಸ ಈಜಿಪ್ಟ್ ದೇಶದಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು. ಭಾರತ ಮತ್ತು ಈಜಿಪ್ಟ್ ದೇಶಗಳ ಮಿಲಿಟರಿ ವ್ಯಾಯಾಮವಾಗಿರ್ತಕ್ಕಂಥದ್ದು ಸೈಕ್ಲೋನ್ ಅಂತಕ್ಕಂಥದ್ದು. ಇದು ಕೂಡ ಗಮನಿಸಬಹುದು. ಮೆಕ್ಸಿಕೋದ ಯಾವ ನಗರದಲ್ಲಿ ರಾಮ ಮಂದಿರವನ್ನು 21 ಜನವರಿ 2024ರಂದು ಉದ್ಘಾಟಿಸಲಾಯಿತು? ಕ್ವೆರೆಟಾರೋ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ, ಮೆಕ್ಸಿಕೋದ ಕ್ವೆರೆಟಾರೋ ಪ್ರದೇಶದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲು ಉದ್ಘಾಟಿಸಲಾಯಿತು ಅಂತಕ್ಕಂಥದ್ದು. ಅಯೋಧ್ಯೆ ದಿವ್ಯ ರಾಮ ಮಂದಿರವನ್ನು ಪ್ರತಿಷ್ಠಾಪನೆಯನ್ನು ಯಾವಾಗ ಆಯೋಜಿಸಲಾಯಿತು ಅಂತಕ್ಕಂಥದ್ದು? ಜನವರಿ 22, 2024ರಂದು ಅಂತಕ್ಕಂಥದ್ದು ಗಮನಿಸಬಹುದು. ಪ್ರತಿಯೊಂದು ಡೇಟ್ನೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ ದೇಶದ ರೋಬೋಟಿಕ್ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಂಗ್ ದಿ ಮೂನ್ ಅಂತಕ್ಕಂಥದ್ದು ಸ್ಲಿಮ್ ಅಂತೇಳಿ ಕರೆಯಲಾಗ್ತದೆ. ಅದನ್ನು ಜನವರಿ 19, 2024ರಂದು ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಸಲಾಯಿತು. ಯಾವುದು ಅಂದರೆ ಜಪಾನ್ ದೇಶ. ಸ್ಲಿಮ್ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರ್ತದೆ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಂಗ್ ದಿ ಮೂನ್ ಅಂತಕ್ಕಂಥದ್ದು. ಇದು ಯಾವ ದೇಶ ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಸಿತು ಅಂದರೆ ಅದು ಜಪಾನ್ ದೇಶ. ಪಂಜಾಬ್ನಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಅದರ ಮೊದಲ ರೀತಿಯ ಮದರ್ ಮಿಲ್ಕ್ ಬ್ಯಾಂಕನ್ನು ಎಲ್ಲಿ ಸ್ಥಾಪಿಸಲಾಯಿತು? ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ವೈದ್ಯಕೀಯ ಸಂಸ್ಥೆ ಮೊಹಾಲಿಯಲ್ಲಿ. ಬ್ರ್ಯಾಂಡ್ ಫೈನಾನ್ಸ್ ಪ್ರಕಟಿಸಿದ ಇತ್ತೀಚಿನ ವರದಿ ಪ್ರಕಾರ ಗ್ಲೋಬಲ್ 500 2024 ಪ್ರಕಾರ ಯಾರು ಪ್ರಬಲ ಭಾರತೀಯ ಬ್ರ್ಯಾಂಡ್ ಆಗಿ ಉಳಿದಿದ್ದಾರೆ? ಲೈವ್ ಅಂತಕ್ಕಂಥದ್ದು. ಜನವರಿ 18, 2024ರಂದು ಆರೋಗ್ಯಕರ ನಾಳೆ ಆರೋಗ್ಯಕರ ಗ್ರಾಮಗಳ ಕಡೆಗೆ ಅಂತಕ್ಕಂಥದ್ದು. ಆರೋಗ್ಯಕರ ನಾಳೆ ಆರೋಗ್ಯಕರ ಗ್ರಾಮದ ಕಡೆಗೆ ಎಂಬ 3 ದಿನದ ರಾಷ್ಟ್ರೀಯ ಕಾರ್ಯಾಗಾರ ಪಂಚಾಯತ್ ರಾಜ್ ಸಚಿವ ಕಪಿಲ್ ಮೊರೇಶ್ವರ್ ಪಾಟೀಲ್ ಎಲ್ಲಿ ಉದ್ಘಾಟಿಸಿದರು ಅಂದರೆ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಅಂತಕ್ಕಂಥದ್ದು. ಜನವರಿ 18, 2024ರಂದು ಯಾವ ಆಯೋಗಕ್ಕೆ 3 ಜಂಟಿ ಕಾರ್ಯದರ್ಶಿ ಮಟ್ಟದ ಹುದ್ದೆಗಳನ್ನು ರಚಿಸಲು ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿತು? 16ನೇ ಹಣಕಾಸು ಆಯೋಗಕ್ಕೆ. ಜನವರಿ 18, 2024ರಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ರವರು ಏಷ್ಯಾದ ಅತಿದೊಡ್ಡ ಏವಿಯೇಷನ್ ಎಕ್ಸ್ಪೋ ವಿಂಗ್ ಇಂಡಿಯಾ 2024 ಅನ್ನು ಎಲ್ಲಿ ಉದ್ಘಾಟಿಸಿದರು? ಹೈದರಾಬಾದ್ನಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು.
ಎಸ್. ಪ್ರಧಾನ ಕಚೇರಿ ಪೂರ್ವ ನೌಕಾ ಕಮಾಂಡೋ ಕಾರ್ಯಾಚರಣೆ ವ್ಯವಹಾರಗಳ ಮುಖ್ಯ ಸಿಬ್ಬಂದಿ ಅಧಿಕಾರಿಯ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡರು? ರಿಯರ್ ಅಡ್ಮಿರಲ್ ಶತನ್ ಜಾ ಅಂತಕ್ಕಂಥವ್ರು. ಶತನ್ ಜಾರ್ ಅವರು ಈ ಮುಖ್ಯ ಕಮಾಂಡೋ ಆಗಿರತಕ್ಕಂಥ ನೌಕಾ ಕಮಾಂಡೋ ಪೂರ್ವದ ನೌಕಾ ಕಮಾಂಡೋ ಕಾರ್ಯಾಚರಣೆ ವ್ಯವಹಾರದ ಮುಖ್ಯ ಸಿಬ್ಬಂದಿಯಾಗಿ ಆ ಜವಾಬ್ದಾರಿಯನ್ನು ಯಾರು ಹೊತ್ಕೊಂಡ್ರು ಅಂದರೆ ರಿಯರ್ ಅಡ್ಮಿರಲ್ ಶತನ್ ಜಾ ಅಂತಕ್ಕಂಥವ್ರು. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಅವರು INS ಶಿವಾಜಿ ಅನನ್ಯ CO2 ಆಧಾರಿತ ಹವಾನಿಯಂತ್ರಣ ಘಟಕವನ್ನು ಯಾವಾಗ ಉದ್ಘಾಟಿಸಿದರು? ಜನವರಿ 17, 2024 24ರಲ್ಲಿ ಇದನ್ನು ಉದ್ಘಾಟಿಸಲಾಯಿತು ಅಂತಕ್ಕಂಥದ್ದು ಗಮನಿಸಬಹುದು. ಅಸ್ಸಾಂ ಸರ್ಕಾರ ರಾಜ್ಯದ ಅತ್ಯುನ್ನತ ನಾಗರಿಕ ಗೌರವವಾಗಿರ್ತಕ್ಕಂಥ ಅಸ್ಸಾಂ ವೈಭವ ಯಾರಿಗೆ ನೀಡಲು ನಿರ್ಧರಿಸಿದೆ? ಪ್ರಶ್ನೆ ಇನ್ನೊಂದ್ಸಲ ನೋಡಿ. ಅಸ್ಸಾಂ ಸರ್ಕಾರವು ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರತಕ್ಕಂಥ ಅಸ್ಸಾಂ ವೈಭವ ಯಾರಿಗೆ ನೀಡಲು ನಿರ್ಧರಿಸಿದೆ? ಮಾಜಿ ಮುಖ್ಯಮಂತ್ರಿ ರಂಜನ್ ಗೊಗೊಯ್. ಜನವರಿ 15, 2024ರಂದು ಪುರುಷರ ಫಿಫಾ ಅತ್ಯುತ್ತಮ ಆಟಗಾರ 2023 ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಅರ್ಜೆಂಟೈನಾದ ಲಿಯೋನೆಲ್ ಮೆಸ್ಸಿ ರವರಿಗೆ. ಇನ್ನು ಜನವರಿ 13ರಿಂದ 15ರವರೆಗೆ 2024ರಂದು 2ನೇ ಅಂತಾರಾಷ್ಟ್ರೀಯ ಆಯುಷ್ ಸಮ್ಮೇಳನ ಮತ್ತು ಪ್ರದರ್ಶನ ಎಲ್ಲಿ ನಡೆಯಿತು? ದುಬೈನ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಿ ಇದನ್ನು ಜರುಗಿಸಲಾಯಿತು. ನಿರ್ಮಾಣದಲ್ಲಿ ಸುರಕ್ಷಿತ ಪ್ರದೇಶ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಯಾವ ಸಂಸ್ಥೆ ಸ್ಟ್ಯಾಂಡರ್ಡೈಸ್ಡ್ ಡೆವಲಪ್ಮೆಂಟ್ ಮತ್ತು ಬಿಲ್ಡಿಂಗ್ ರೆಗ್ಯುಲೇಷನ್ 2023 ಬಿಡುಗಡೆ ಮಾಡಿದೆ? ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ BSI ಅಂತಕ್ಕಂಥದ್ದು. ಇನ್ನು ಡಿಜಿಟಲ್ ಇಂಡಿಯಾ ಮಿಷನ್ ಭಾಗವಾಗಿ ತನ್ನ ಶ್ರೀಮಂತ ಮತ್ತು ವೈಭವದ ಇತಿಹಾಸವನ್ನು ಸಂರಕ್ಷಿಸಲು ಭಾರತೀಯ ಸೇನೆ ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? ಶೌರ್ಯ ಸಂಕಲನ ಅಂತಕ್ಕಂಥ ಯೋಜನೆ. ಭಾರತೀಯ ಸೇನೆ ಅಂತಕ್ಕಂಥದ್ದು ಶೌರ್ಯ ಸಂಕಲನ. ಕಲ್ಲಿದ್ದಲು ಸಚಿವಾಲಯದ ಅಡಿಯಲ್ಲಿ ನವರತ್ನ ಕಂಪನಿಯಾದ NLC ಇಂಡಿಯಾ ಲಿಮಿಟೆಡ್ ಒಡಿಶಾದಲ್ಲಿ ಭಾರತ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಎಷ್ಟು ಮೆಗಾವ್ಯಾಟ್ನ ಥರ್ಮಲ್ ಪವರ್ ಪ್ರಾಜೆಕ್ಟನ್ನು ಹಂಚಿಕೆ ಮಾಡಿದೆ? 2400 ಮೆಗಾವ್ಯಾಟ್ ಪವರನ್ನು ಹಂಚಿಕೆ ಮಾಡಿದೆ ಅಂತಕ್ಕಂಥದ್ದು NLC ಇಂಡಿಯಾ ಲಿಮಿಟೆಡ್ಗೆ ಅಂತಕ್ಕಂಥದ್ದು ಗಮನಿಸಬಹುದು. ಎಸ್. ಮಹಾರಾಷ್ಟ್ರದ ಯಾವ ಹುಲಿ ಸಂರಕ್ಷಿತ ಪ್ರದೇಶ ಭಾರತದ ಮೊದಲ ಮತ್ತು ಏಷ್ಯಾದ 5ನೇ ಡಾರ್ಕ್ ಸ್ಕೈ ಪಾರ್ಕ್ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಿಸಲಾಗಿದೆ? ಪೆಂಚ್ ಟೈಗರ್ ರಿವರ್ ಇದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥದ್ದು. ಕೇಂದ್ರ ಲೋಕಸೇವಾ ಆಯೋಗ UPSCಯ ಹೊಸ ಸದಸ್ಯರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಮಾಜಿ CISFನ ಮಹಾನಿರ್ದೇಶಕರಾಗಿರ್ತಕ್ಕಂಥ ಸೀಲ್ ವರ್ಧನ್ ಸಿಂಗ್ ರವರು. ಇಂಡಸ್ಇಂಡ್ ಬ್ಯಾಂಕ್ನ ಇತ್ತೀಚಿನ ಯಾರ ಪಾಲುದಾರಿಕೆ UPI ಸೌಲಭ್ಯದೊಂದಿಗೆ ಇಂಡಸ್ಇಂಡ್ ಬ್ಯಾಂಕ್ ಸಮ್ಮಾನ್ ರೂಪೇ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಿದೆ? ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅಂತಕ್ಕಂಥದ್ದು ಗಮನಿಸಬಹುದು. ಇದರ ಫುಲ್ ಫಾರ್ಮ್ ಕೂಡ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರ ಜನ್ಮ ದಿನದ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ದಿನವನ್ನಾಗಿ ಯಾವ ದಿನ ಆಚರಿಸಲಾಗುತ್ತದೆ? ಅದು ಪ್ರತಿ ವರ್ಷ ಜನವರಿ 12 ಅಂತಕ್ಕಂಥದ್ದು ಗಮನಿಸಬಹುದು. ಎಸ್. ಜನವರಿ 11, 2024ರಂದು ಯಾವ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ? ಪಪುವಾ ನ್ಯೂ ಗಿನಿಯಾದಲ್ಲಿ ಅಂತಕ್ಕಂಥದ್ದು. ಮೊಬೈಲ್ ನೆಟ್ವರ್ಕ್ಗಳ ಗುಣಮಟ್ಟವನ್ನು ಅಳೆಯಲು 20 ಸ್ಥಳಗಳಲ್ಲಿ ನಡೆಸಿದ ಡ್ರೈವ್ ಪರೀಕ್ಷಾ ವರದಿ ಯಾವ ಪ್ರಾಧಿಕಾರ ಬಿಡುಗಡೆ ಮಾಡಿದೆ ಅಂತ? ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥ ಟ್ರೈ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಅವರು ಜನವರಿ 10, 2024ರಂದು ಹೈದರಾಬಾದ್ನಲ್ಲಿ ಮೊದಲ ಸ್ಥಳೀಯವಾಗಿ ತಯಾರಿಸಿದ ಮಾನವರಹಿತ ವೈಮಾನಿಕ ವಾಹನ ಉದ್ಘಾಟಿಸಿದರು. ದೃಷ್ಟಿ 10 ಸ್ಟಾರ್ಲೈನರ್ ಅಂತಕ್ಕಂಥ ಒಂದು ಹೆಸರಿನ ಒಂದು ಯುದ್ಧ ವೈಮಾನಿಕ
ಮಾನವರಹಿತ ವೈಮಾನಿಕ ವಾಹನವಾಗಿರ್ತಕ್ಕಂಥದ್ದು ದೃಷ್ಟಿ 10 ಸ್ಟಾರ್ ಲೈನರ್ ಅಂತಕ್ಕಂಥ ಅದರ ಹೆಸರಾಗಿದೆ. ಗೋಲ್ಡನ್ ಗ್ಲೋಬ್ಸ್ 2024ರಲ್ಲಿ ಅತ್ಯುತ್ತಮ ನಿರ್ದೇಶಕ ಚಲನಚಿತ್ರ ಪ್ರಶಸ್ತಿ ಯಾರಿಗೆ ನೀಡಿ ಗೌರವಿಸಲಾಗಿದೆ? ಕ್ರಿಸ್ಟೋಫರ್ ನೋಲನ್ ಅವರ ನಿರ್ದೇಶನದ ಚಿತ್ರ ಓಪನ್ ಹೈಮರ್ ಅಂತಕ್ಕಂಥ ಚಿತ್ರಕ್ಕೆ, ಇವರ ಒಂದು ನಿರ್ದೇಶನದಲ್ಲಿ ಓಪನ್ ಹೈಮರ್ ಚಿತ್ರಕ್ಕೆ ಒಂದು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು. ಅದು ಯಾರ ನಿರ್ದೇಶನ ಅಂತ ಹೇಳಿ ಕೂಡ ಕೇಳ್ತಕ್ಕಂಥದ್ದು ಇರ್ತದೆ. ಚಿತ್ರ ಯಾವುದಂತನೂ ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು. ಚಿತ್ರ ಕೇಳಿದರೆ ಓಪನ್ ಹೈಮರ್ ಅಂತಕ್ಕಂಥದ್ದು, ನಿರ್ದೇಶಕರು ಕೇಳಿದರೆ ಕ್ರಿಸ್ಟೋಫರ್ ನೋಲನ್ ಅಂತಕ್ಕಂಥವ್ರು. ಜನವರಿ 8ರಂದು ಒಳಗೊಳ್ಳುವಿಕೆ ಮತ್ತು ಸಬಲೀಕರಣದ ಜಾಗತಿಕ ಆಚರಣೆಯಾದ ಅಂತಾರಾಷ್ಟ್ರೀಯ ಪರ್ಪಲ್ ಸೆಲೆಬ್ರೇಷನ್ 2024 ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಗೋವಾ ರಾಜ್ಯದಲ್ಲಿ ಅಂತಕ್ಕಂಥದ್ದು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಜನವರಿ 7, 2024ರಂದು ದೇಶದ ಮೊದಲ ಆರೋಗ್ಯಕರ ಮತ್ತು ಶುದ್ಧ ಆಹಾರ ಬೀದಿ ಪ್ರಸಾದಂ ಅಂತಕ್ಕಂಥದ್ದು ಎಲ್ಲಿ ಉದ್ಘಾಟಿಸಿದರು? ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಬೀದಿ ಪ್ರಸಾದಂ. ಜನವರಿ 6, 2024ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸೂರ್ಯ ಮಿಷನ್ ಆದಿತ್ಯ L1 ಉಪಗ್ರಹವನ್ನು ಲ್ಯಾಗ್ರೇಂಜ್ ಪಾಯಿಂಟ್ 1 ಹಾಲೋ ಕಕ್ಷೆಯಲ್ಲಿ ಇರಿಸಿತು. ಆದಿತ್ಯ L1 ಯಾವಾಗ ಪ್ರಾರಂಭಿಸಲಾಯಿತು? ಸೆಪ್ಟೆಂಬರ್ 2, 2023. ಮಹಾರಾಷ್ಟ್ರದ ಮೊದಲ ಮಹಿಳಾ ಪೊಲೀಸ್ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ನೋಡೋದಾದರೆ ರಶ್ಮಿ ಶುಕ್ಲಾ. ಜನವರಿ 4, 2024ರಂದು ನೌಕಾಪಡೆಯ ಉಪಾಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ವೈಸ್ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿರವರು. ಇನ್ನು ಖಾದಿ ಉತ್ಪನ್ನ ಗುಣಮಟ್ಟವನ್ನು ಹೆಚ್ಚಿಸಲು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಯಾರೊಂದಿಗೆ ಸಹಿ ಹಾಕಿತ್ತು ಅಂತಕ್ಕಂಥದ್ದು? ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ QCI, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದೊಂದಿಗೆ. ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಗ್ರೀನ್ ಕವರ್ ಇಂಡೆಕ್ಸನ್ನು ಅಭಿವೃದ್ಧಿಪಡಿಸಲು ಮತ್ತು ವರದಿ ಮಾಡಲು ಯಾರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು? ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ NRSC ಅವರ ಜೊತೆಗೆ. ಯಾವ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ಗೆ ODIಗೆ ಪಂದ್ಯದಿಂದ ನಿವೃತ್ತಿಯನ್ನು ಘೋಷಿಸಿದರು? ಡೇವಿಡ್ ವಾರ್ನರ್ ಅವರಂತಕ್ಕಂಥವ್ರು. ಬ್ರಿಕ್ಸ್ ಗುಂಪುಗಳು ಈಗ ಎಷ್ಟು ದೇಶಗಳ ಸಂಘಟನೆಯಾಗಿದೆ? 10 ದೇಶಗಳ ಸಂಘಟನೆ ಅಂತಕ್ಕಂಥದ್ದು. ಬ್ರಿಕ್ಸ್ ಪ್ರಸ್ತುತ ಎಷ್ಟು ದೇಶಗಳ ಸಂಘಟನೆ ಅಂದರೆ 10 ದೇಶಗಳ ಸಂಘಟನೆಯಾಗಿದೆ. ಇನ್ನು ರಾಜಸ್ಥಾನದ ಮಹಾಜನ್ನಲ್ಲಿ ಭಾರತ ಮತ್ತು UAE ಜಂಟಿ ಮಿಲಿಟರಿ ವ್ಯಾಯಾಮ ಡೆಸರ್ಟ್ ಸೈಕ್ಲೋನ್ ಯಾವಾಗ ಪ್ರಾರಂಭವಾಯಿತು? ಜನವರಿ 2, 2024. ಭಾರತ ಮತ್ತು UAE ನಡುವೆ ನಡೀತಕ್ಕಂಥ ಮಿಲಿಟರಿ ಸಮರಾಭ್ಯಾಸದ ಹೆಸರೇನೆಂದರೆ ಡೆಸರ್ಟ್ ಸೈಕ್ಲೋನ್. ಜನವರಿ 1, 2024ರಂದು ಸಾಮೂಹಿಕ ಸೂರ್ಯ ನಮಸ್ಕಾರ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಯಾವ ರಾಜ್ಯ ರಚಿಸಲಾಯಿತು? ಗುಜರಾತ್ ರಾಜ್ಯದಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು. ಇತ್ತೀಚೆಗೆ ವಿಶ್ವ ಬಿಲ್ಲುಗಾರಿಕೆ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬಿಲ್ಲುಗಾರ ಯಾರು? ಶೀತಲಾ ದೇವಿ ಅಂತಕ್ಕಂಥವ್ರು. ಕೇಂದ್ರ ಸರ್ಕಾರದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು? ಅರವಿಂದ್ ಪನ್ಗರಿಯಾ. ಪ್ರಸ್ತುತ ಇಲ್ಲಿಯವರೆಗೆ ನಾವು ಜನವರಿ ತಿಂಗಳ ಒಂದು ಆನ್ಲೈನ್ ಕರೆಂಟ್ ಅಫೇರ್ಸ್ ನೋಡಿದ್ವಿ. ಮುಂದುವರೆದು ಫೆಬ್ರವರಿ ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ಮುಂಬರುವ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.